ಅಕ್ಕ ಇವತ್ತೇನು ವಿಶೇಷ ಕೋಲಾರಮ್ಮನ ದೇವಸ್ಥಾನದಲ್ಲಿ? ಸಹನಾ, ಇವತ್ತು ಶ್ರಾವಣ ಶುಕ್ರವಾರ. ಶ್ರಾವಣ ಅಂತಂದ್ರೇ ವಿಶೇಷ. ಈ ಶ್ರಾವಣ ಬರಬೇಕಾದ್ರೆ ತನ್ನ ಜೊತೆ ಅನೇಕ ಹಬ್ಬ ಹರಿದಿನಗಳನ್ನು, ಶುಭ ಸಮಾರಂಭಗಳನ್ನು ಕರ್ಕೊಂಡು ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕೋಲಾರದ ಆದಿದೇವತೆ, ಶಕ್ತಿ ದೇವತೆ ಕೋಲಾರಮ್ಮನ ದೇವಾಲಯದಲ್ಲಿ ತಾಯಿಗೆ ವಿಶೇಷವಾದಂತಹ ಅಲಂಕಾರಗಳನ್ನು, ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿರ್ತಾರೆ ಆಷಾಢ ಶುಕ್ರವಾರ ಮತ್ತು ಶ್ರಾವಣ ಶುಕ್ರವಾರಗಳಲ್ಲಿ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ದೇವಾಲಯದ ಆವರಣದಲ್ಲಿ ಪ್ರತಿ ಶುಕ್ರವಾರ ನಮ್ಮ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮ ಕಲಾನಡಿಗೆ ನಿಮ್ಮ ಬಳಿಗೆ ಅಂತಕ್ಕಂಥ ಸಂಜೆ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ. ಇದರಲ್ಲಿ ಅನೇಕ ಕೋಲಾರ ಜಿಲ್ಲೆಯ ಕಲಾವಿದರು ಬಂದು ತಮ್ಮ ಕಲೆಯನ್ನು ಪ್ರಸ್ತುತಪಡಿಸ್ತಾರೆ. ಇವತ್ತು ಬೆಂಗಳೂರಿಂದ ಮತ್ತು ಕೋಲಾರದಿಂದ ಹಾಗೆ ಮಾಲೂರಿಂದ ಅನೇಕ ಭರತನಾಟ್ಯ ಕಲಾವಿದರು ಮತ್ತು ಸುಗಮ ಸಂಗೀತ ನಡೆಸ್ಕೊಡೋರು ಬಂದಿದ್ದಾರೆ. ಈ ಪ್ರತಿ ಶುಕ್ರವಾರ ನಾನು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿಕ್ಕೆ ಬರ್ತೀನಿ. ತಾಯಿ ಸನ್ನಿಧಿಯಲ್ಲಿ ಇಂಥದ್ದೊಂದು ಅವಕಾಶ ಸಿಕ್ಕಿರುವಂಥದ್ದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಾಯಿತು. ಬಹುಮುಖ್ಯವಾಗಿ ನಾನು ಇಂತಹ ಒಂದು ವೇದಿಕೆ ಕಾರ್ಯಕ್ರಮವನ್ನು ಪ್ರತಿ ವಾರ ಆಯೋಜನೆ ಮಾಡಿರೋದಕ್ಕಾಗಿ ನಮ್ಮ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಎನ್ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಮತ್ತೊಂದು ವಿಶೇಷ ಏನಂತಂದರೆ ಪ್ರತಿ ಶುಕ್ರವಾರ ಇನ್ನು ಮುಂದೆ ನಮ್ಮ ಕೋಲಾರಮ್ಮ ಸೇವಾ ಸಮಿತಿ ವತಿಯಿಂದ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ. ಕಟಾರ್ಪಳ್ಳಿಯ ಗಂಗಣ್ಣ ಮತ್ತು ಅವರ ತಂಡದವರು ಇವತ್ತಿಂದ ಎಲ್ಲರಿಗೂ ಪ್ರಸಾದ ವಿತರಣೆಯೂ ಆಗಿದೆ. ಸೊ ಅವರಿಗೆ ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಜನಕ್ಕೆ ಕೋಲಾರಮ್ಮನ ತಾಯಿ ಆಶೀರ್ವಾದ ಇರಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ. ಅಕ್ಕ, ಇವತ್ತು ಕೋಲಾರಮ್ಮನಿಗೆ ಮೊದಲೇ ಶ್ರಾವಣ ಶುಕ್ರವಾರ ಬೇರೆ ಅಲ್ವಾ, ಏನು ಅಲಂಕಾರ ಮಾಡಿದ್ರು? ಇವತ್ತು ತುಂಬ ಚೆನ್ನಾಗಿ ಬಳೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ಗಜಲಕ್ಷ್ಮಿ ಒಂದು ಇದನ್ನು ಮಾಡಿದ್ದಾರೆ, ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಿದ್ರು. ತಾಯಿಯನ್ನು ನೋಡೋಕ್ಕೆ ಬಂದವಾಗ ಅಲಂಕಾರ ಕೂಡ ಕಣ್ಣಿಗೆ ಒಂದು ರೀತಿಯ ಮುದವನ್ನು ಕೊಡುತ್ತೆ. ಹಾಗಾಗಿ ಆ ಅಲಂಕಾರವನ್ನೆಲ್ಲ ಕಣ್ಣು ತುಂಬಿಸ್ಕೊಂಡು ಹಾಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಕಲಾವಿದರನ್ನೆಲ್ಲ ನೋಡಿ ತುಂಬ ಜನ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಥ್ಯಾಂಕ್ ಯು.